ಕುಮಟಾ ತಾಲೂಕು ಆಸ್ಪತ್ರೆಗೆ ಆಗಮಿಸುವ ಹೃದಯ ರೋಗಿಗಳ ತಪಾಸಣೆಗೆ ಅತ್ಯವಶ್ಯಕವಾದ 2D ಎಕೋ ಪರೀಕ್ಷೆಗೆ ಬಳಸುವ ಉಪಕರಣವನ್ನು ಗುತ್ತಿಗೆದಾರ ಗಣೇಶ್ ನಾಯ್ಕ್ ಹೆಗಡೆಯವರು ಕೊಡುಗೆಯಾಗಿ ನೀಡುವ ಮೂಲಕ ಸಾಮಾಜಿಕ ಕಳಕಳಿ ಮೆರೆದರು. ಕುಮಟಾ ತಾಲೂಕು ಆಸ್ಪತ್ರೆಗೆ ಆಗಮಿಸುವ ಹೃದಯ ರೋಗಿಗಳ ತಪಾಸಣೆಗೆ ಅವಶ್ಯಕವಾದ 2D ಎಕೋ ಪರೀಕ್ಷೆಗೆ ಬಳಸುವ ಉಪಕರಣವನ್ನು ಗುತ್ತಿಗೆದಾರ ಗಣೇಶ್ ನಾಯ್ಕ್ ಹೆಗಡೆಯವರು ಕೊಡುಗೆಯಾಗಿ ನೀಡುವ ಮೂಲಕ ಸಾಮಾಜಿಕ ಕಳಕಳಿ ಮೆರೆದಿದ್ದಾರೆ. ಹೃದಯದ ಸಮಸ್ಯೆಗಳನ್ನು ಪತ್ತೆ ಹಚ್ಚುವ ಕಾರ್ಯ ಮಾಡುವ ಸುಮಾರು 3.22 ಲಕ್ಷ ವೆಚ್ಚದ 2D ಎಕೋ ಸಾಧನವನ್ನು ಕುಮಟಾ ಸುತ್ತಮುತ್ತಲಿನ ಜನರಿಗೆ ಸದುಪಯೋಗವಾಗಲಿ ಎಂಬ ಕಾರಣದಿಂದ ಗಣೇಶ್ ಡಿ ನಾಯ್ಕ್ ಹೆಗಡೆ ಅವರು ಕೊಡುಗೆಯಾಗಿ ನೀಡಿದ್ದಾರೆ. ಈ ಸಾಧನದಿಂದ ತಾಲೂಕು ಆಸ್ಪತ್ರೆಗೆ ಬರುವ ಸಾವಿರಾರು ಜನರಿಗೆ ಅನುಕೂಲವಾಗಲಿದೆ. ತಮ್ಮ ಕೈಲಾದ ಮಟ್ಟಿಗೆ ಸಾಮಾಜಿಕ ಕಾರ್ಯ ಮಾಡುವ ಗಣೇಶ್ ನಾಯ್ಕರು ಎಂದಿಗೂ ಪ್ರಚಾರ ಬಯಸುವ ವ್ಯಕ್ತಿಯಲ್ಲ. ಗಣೇಶ್ ಅವರ ಶಾಲಾ ಸಹಪಾಠಿಗಳಾದ ಡಾಕ್ಟರ್ ಲಕ್ಷ್ಮೀಶ್ ನಾಯ್ಕರನ್ನು ಇತ್ತೀಚೆಗೆ ಭೇಟಿಯಾದಾಗ ಇಕೋ ಸಾಧನದ ಅವಶ್ಯಕತೆ ಇರುವುದನ್ನು ಮನಗಂಡು ಕುಮಟಾ ಸರ್ಕಾರಿ ಆಸ್ಪತ್ರೆಗೆ ಈ ಸಾಧನ ನೀಡುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ಕುರಿತು ಕೆನರಾ ಪ್ಲಸ್ ವಾಹಿನಿ ಜೊತೆ ಮಾತನಾಡಿದ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಗಣೇಶ್ ನಾಯ್ಕರು, ಹೃದಯ ಸಂಬಂಧಿತ ಸಮಸ್ಯೆಯನ್ನು ಪತ್ತೆ ಹಚ್ಚಲು 2D ಇಕೋ ಮಷಿನ್ ಸಹಾಯಕಾರಿಯಾಗುತ್ತದೆ. ಈ ಸಾಧನದಿಂದ ಬಡ ಜನರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸುತ್ತಿದ್ದಂತೆ ಗಣೇಶ್ ನಾಯ್ಕರು ತಕ್ಷಣ ಒಪ್ಪಿಕೊಂಡು ಈ ಮಷಿನ್ ತರಿಸಿ ಕೊಡುಗೆಯಾಗಿ ನೀಡಿದ್ದಾರೆ. ಅವರಿಗೆ ಆಸ್ಪತ್ರೆ ವತಿಯಿಂದ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದರು. ಎಲ್ರಿಗೂ ನಮಸ್ಕಾರ. ನಮ್ಮ ಸಾರ್ವಜನಿಕ ಆಸ್ಪತ್ರೆ ಕುಮಟಾ ಇಲ್ಲಿ ICU ವಿಭಾಗದಲ್ಲಿ ಕಾರ್ಡಿಯಾಕ್ ಇಕೋ ಮೆಷಿನ್ ಇದು ಹಿಂದೆ 2022 ಇಸ್ವಿಯಲ್ಲಿ ರೋಟರಿ ಅವರು ಕೊಟ್ಟಿದ್ದರು ದಾನವಾಗಿ. ತದನಂತರ ಅದು ಕಾರ್ಡಿಯಾಕ್ ಪ್ರೋಬ್, ಏನು ಹಾರ್ಟ್ ಸ್ಕ್ಯಾನಿಂಗ್ ಮಾಡುವಂಥ ಪ್ರೋಬ್ ಏನಿದೆ ಅದು ಹಾಳಾಯಿತು. ಅದು ಪ್ರೋಬ್ ರಿಪ್ಲೇಸ್ ಮಾಡಬೇಕಿತ್ತು. ಸುಮಾರು ಸತತ 1.5 ವರ್ಷದಿಂದ ನಮಗೆ ಈ ಸಮಸ್ಯೆ ಕಾಡ್ತಾಯಿತ್ತು. ಪೇಷಂಟ್ಗಳಿಗೆ ಮೆಷಿನ್ ಇದ್ದರೂ ಸಹಿತ ನಮಗೆ ಸ್ಕ್ಯಾನ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಈ ಪ್ರೋಬ್ ಹಾಳಾಗಿದ್ದರಿಂದ. ಈ ಕಾರ್ಡಿಯಾಕ್ ಪ್ರೋಬ್ನ ಅವಶ್ಯಕತೆ ಮನಗಂಡು ನಾವು ಇದನ್ನು ದಾನಿಗಳನ್ನು ಕೊಡಿಸೋ ಪ್ರಯತ್ನ ಮಾಡ್ತಾನೇ ಇದ್ವಿ. ನಂತರ ಇದರ ಕಾಸ್ಟನ್ನು ನೋಡಿದಾಗ ಇದು 2,85,000 ರೂಪಾಯಿ ಅಂತ ಕೊಟೇಶನ್ ಕೊಟ್ಟರು. ಇದನ್ನು ನಮ್ಮ ಡಾಕ್ಟರ್ ಲಕ್ಷ್ಮೀಶ್ ನಾಯ್ಕ್ ಅವರು, ನಮ್ಮ ಫಿಸಿಷಿಯನ್ ಅವರು, ತಮ್ಮ ಕ್ಲಾಸ್ಮೇಟ್ ಆದ ಗಣೇಶ್ ನಾಯ್ಕ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಹೆಗಡೆ ಕುಮಟಾ ಇವ್ರನ್ನ ಸಂಪರ್ಕಿಸಿ ಈ ಥರ ಒಂದು ಪ್ರೋಬ್ ಹಾಳಾಗಿದೆ, ಇದನ್ನು ಕೊಟ್ಟರೆ ತುಂಬ ರೋಗಿಗಳಿಗೆ ಅನುಕೂಲ ಆಗ್ತದೆ ಅಂತ ಹೇಳಿದಾಗ ಅವರು ತಕ್ಷಣ ನಾನು ಕೊಡ್ತೇನೆ, ನೀವು ಮುಂದಿನ ಪ್ರೊಸೆಸ್ ಮಾಡಿ ಅಂತ ಹೇಳಿದರು. ಅದರ ಪ್ರಕಾರ ಇವತ್ತು ಅವರು ನಮಗೆ ಪ್ರೋಬನ್ನು ತರಿಸ್ಕೊಟ್ಟಿದ್ದಾರೆ. ಇದರಿಂದಾಗಿ ಈ ಹೃದಯ ಸಂಬಂಧ ರೋಗಿಗಳಿಗೆ ತುಂಬ ಅನುಕೂಲಕರವಾಗಲಿದೆ. ಡಾಕ್ಟರ್ ಲಕ್ಷ್ಮೀಶ್ ನಾಯ್ಕರಿಗೆ ಅದು ಕಾರ್ಡಿಯಾಕ್ ಪೇಷಂಟ್ಸ್ಗಳಿಗೆ ಡಯಾಗ್ನೋಸ್ ಮಾಡಲು ಮತ್ತು ಮುಖ್ಯವಾಗಿ ಹಾರ್ಟ್ ಅಟ್ಯಾಕ್ ಆದಂಥ ಬಂದ ಕೇಸ್ಗಳಿಗೆ ತಕ್ಷಣ ಈ ಸ್ಕ್ಯಾನ್ ಮಾಡೋದ್ರಿಂದ ಅವರ ರೋಗಿಯ ಕಂಡೀಷನ್ ಹೇಗಿದೆ ಮತ್ತು ಮುಂದಿನ ಚಿಕಿತ್ಸೆಗೆ ಪ್ಲ್ಯಾನ್ ಮಾಡಲಿಕ್ಕೆ ಇದು ಭಾಳ ಅನುಕೂಲ ಆಗ್ತದೆ. ಹಾಗೆ ಹಾರ್ಟಿನ ಪಂಪಿಂಗ್ ಕೆಪಾಸಿಟಿ ಅದನ್ನು ಇದು ತೋರಿಸ್ತದೆ, ಎಷ್ಟು ಅವ್ರದ್ದು ಕೆಪಾಸಿಟಿ ಇದೆ, ಪಂಪಿಂಗ್ ಕೆಪಾಸಿಟಿ, EF ಅಂತ ಹೇಳ್ತೀವಿ, ಇಜೆಕ್ಷನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಅದನ್ನು ಅಸೆಸ್ ಮಾಡಲಿಕ್ಕೆ ಇದರಿಂದ ಆಗ್ತದೆ. ಒಟ್ಟಾರೆಯಾಗಿ ಪೇಷಂಟ್ನ ಹಾರ್ಟನ್ನ ಕಂಡೀಷನ್ ಹೇಗಿದೆ ಅಂತ ಅದನ್ನು ಅರ್ಥಕೊಳ್ಳಲಿಕ್ಕೆ ಇದು ಅನುಕೂಲ ಆಗ್ತದೆ. ಡಾಕ್ಟರ್ ಲಕ್ಷ್ಮೀಶ್ ನಾಯ್ಕರಿಗೆ ಇದರಿಂದ ತುಂಬ ಅನುಕೂಲಕರವಾಗಲಿದೆ ಪೇಷಂಟಿಗೆ ಟ್ರೀಟ್ಮೆಂಟ್ ಮಾಡೋದು. ಈ ಒಂದು ಸಂದರ್ಭದಲ್ಲಿ ನಾನು ಇಂಥ ಒಂದು ಅಮೂಲ್ಯವಾದ ಉಪಕರಣವನ್ನು ಕೊಟ್ಟಂತಹ ಶ್ರೀ ಗಣೇಶ್ ನಾಯ್ಕರಿಗೆ ನಮ್ಮ ಆಸ್ಪತ್ರೆಯ ವತಿಯಿಂದ ಎಲ್ಲ ವೈದ್ಯರ ಪರವಾಗಿ, ಎಲ್ಲ ಸಿಬ್ಬಂದಿಗಳ ಪರವಾಗಿ ಮತ್ತು ಕುಮಟಾ ಸಾರ್ವಜನಿಕರ ಪರವಾಗಿ ನಾನು ಅವರಿಗೆ ಪೂರಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.